ಯಾವ ಸ್ಪರ್ಧಾತ್ಮಕವಾದ ಸಹಿತ ಹೊಟ್ಟೆಗೆ ಹಣ್ಣಿಲ್ದ ಬದುಕಕ್ಕೆ ಸಾಧ್ಯದೇನ್ರಿ? ಏನು ಮಾಡಿದ್ರು ಮನೆಗಾಗಿ, ಮನೆ ಅನ್ನಕ್ಕಾಗಿ, ಬಟ್ಟೆಗಾಗಿ, ಇದಕ್ಕೆ ಮಾಡೋದಲ್ಲ ಎಲ್ಲರೂ. ಪೇಟ್ ಅವ್ರ ಪೇಟ್ಗೆ ನಿಜ ಕೇಳಿ ಅಂತ ಒಂದು ಸಂದರ್ಭ ನೆನಪು ಬರ್ತದೆ. ಇದ್ರ ಬಿಟ್ಟು ಮತ್ತೆ ಅದಕ್ಕೆ ಮಾಡ್ತಾ ಇದ್ರಿ ಎಲ್ಲ. ಯಾವುದೇ ಯುಗದಲ್ಲಿ ಇಲ್ಲ, ಸ್ಪರ್ಧಾತ್ಮಕ ಇರಲಿ, ಆದಿ ಪ್ರಾಚೀನ ಕಾಲದಿರಲಿ, ಅರ್ವಾಚೀನ ಇರಲಿ, ಯಾವುದೇ ಕಾಲದಿರಲಿ. ಈ ಸಂದರ್ಭದಲ್ಲಿ ನಮ್ಮ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಈ ರೀತಿಯಾಗಿ ಮಾತಾಡಿದ್ದು ಸುತಾರಾಮ್ ತಪ್ಪು. ಯಾಕೆಂತಂದ್ರೆ DCC ಬ್ಯಾಂಕ ಉಳಿದ ಬ್ಯಾಂಕ್ ಅಂತಿದೆಯಲ್ಲ, ಬಡ್ಡಿ ಆಡೋ ಬ್ಯಾಂಕ್ ಅಲ್ಲ ಅದು. ರೈತರಿಗೆ ಸಹಾಯ ಮಾಡುವಂಥದ್ದು. ರೈತರು ಉಳಿದ ನಾವು ಉಳಿತೀವಿ. ನಮ್ಗೆ ಅನ್ನ ಇಲ್ಲದ ನೀವೇನು ಸ್ಪರ್ಧೆ ಮಾಡೋರು? ಆ ರೈತರು ಉಳಿಸುವಂಥ ಕೆಲಸ ನಮ್ಮಿಂದ ಎಲ್ಲರಿಂದ ಆಗಬೇಕಾಗಿದೆ. ಆ ದಿಶೆಯಲ್ಲಿ ನೀವು ಬಂದಂಥ ಲಾಭನ ಅಲ್ಲಿ ಹಾಗೆಲ್ಲರೂ ಮಾಡಬೇಕಾಗಿದೆ. ಸಾಕಷ್ಟು ಶ್ರೀಮಂತರಾಗಿದ್ರಿ ಇವತ್ತು ನಿಮ್ಮ ಬೀರೇಶ್ವರ ಬ್ಯಾಂಕ್ನಿಂದ. ಇಲ್ಲಿ ರೈತರಿಗೆ ಅವ್ರು ಉದ್ಧಾರ ಆದ್ರೆ ಅವ್ರಿಗೆ ಮಾರ್ಕೆಟ್ ಮಾಡಿ ಕೊಡಿಸೋವಾಗಿ ಅಲ್ಲ, ಇಲ್ಲಿವರೆಗೆ ನೀವು ಮಾಡಬೇಕಾಗಿತ್ತು. ಇಷ್ಟೊಳಗೆ ಬಂದ ಮೇಲೆ ಅಂತ ಹೋಗ್ರಿ. ನೀರಾವರಿಯಿಂದ ಸರ್ಕಾರ ಕೆಲಸ ಐತಿ, ಸರ್ಕಾರ ಮಾಡ್ತದೆ. ಒಂದು ಪ್ರತಿಯೊಂದು PKPSಕ್ಕೆ ನಾವು ಮೇಲೆ ಹೇಳ್ತಾನೆ ಇದ್ವಿ, ಗೋಡೌನ್ ಕಟ್ಟಿ ಕೊಡ್ರಿ, ಬೆಳೆದ ಬೆಳೆ ಇಟ್ಕೊಳ್ಳೋ ಜಾಗ ಕೊಡ್ರಿ ಅವ್ರಿಗೆ ಅಂತೇಳಿ. ಆ ದಿಶೆಯಲ್ಲಿ ಏನಾದ್ರು ಚಿಂತನೆ ಮಾಡಿದಿರಾ? ಇಲ್ಲ. ಅದು ತಪ್ಪದು ಓಪನ್ ಆಗಿ ಹೇಳ್ರಿ. ಹೌದಪ್ಪ, ಗೋಡೌನ್ ಮಾಡಿಕೊಡೋದು ತಪ್ಪ, ಅವ್ರು ಮಾರ್ಕೆಟ್ ಮಾಡಿಕೊಡೋದು ತಪ್ಪ. ಎಲ್ಲಿವರೆಗೆ ನಾವು ಮಾರ್ಕೆಟನ್ನು ರೈತರಿಗೆ ಮಾಡಿಕೊಡೋದು ನಾವು ಲಾಭ ಉದ್ಯೋಗ ಆಗಿ ಸಾಧ್ಯನೇ ಇಲ್ಲ. ಅದು ಅದಕ್ಕಾಗಿ ಎಲ್ಲ ಕಲ್ತಂಥವ್ರು ಒಕ್ಕಲ್ತನ ಬಿಟ್ಟು ಯಾವ್ಯಾವ ಉದ್ಯೋಗ ಹುಡ್ಕೊಂಡು ಹೊರಟಿದ್ದಾರೆ. ಅಲ್ಲಿ ಅವ್ರು ಶೋಷಣೆ ಒಳಗಾಗ್ತಿದ್ದಾರೆ, ಮತ್ತು ಹೊಳ್ಳಿಂದ ಬರ್ತಾ ಇದ್ದಾರೆ. ಅನೇಕ ಸೆಕ್ಟರ್ಗಳಲ್ಲಿ ಕಂಪ್ಯೂಟರ್ ಸೆಕ್ಟರ್ ಆಗಿರ್ಬೋದು, ಮತ್ತೆ ಸೆಕ್ಟರ್ ಆಗಿರ್ಬೋದು, ಟೆಕ್ನಾಲಜಿ ಸೆಕ್ಟರ್ ಆಗಿರ್ಬೋದು, ಮತ್ತಾವುದು ವೈಜ್ಞಾನಿಕ ಸೆಕ್ಟರ್ಗಳಾಗಿರ್ಬೋದು, ಭಾಳ ಪ್ರತಿಭಾವಂತ ದಾಟಿ ಹೋಗ್ತಾರೆ. ಪಾಪ ಉಳಿದವ್ರು ಏನು ಎಲ್ಲರೂ ಪ್ರತಿಭಾವಂತರಣ. ನಾನು ಇಲ್ಲಿ ಹೇಳಬೇಕಾಗಿದ್ದಿಷ್ಟ, DCC ಬ್ಯಾಂಕ್ ಅನ್ನುವಂಥದ್ದು ಇದು ಕೇವಲ ವಾಣಿಜ್ಯಕ್ಕಾಗಿದ್ದಂಥ ಬ್ಯಾಂಕ್ ಅಲ್ಲ. ವಾಣಿಜ್ಯೇತರಕ್ಕೆ ನಿಮ್ಮ ಬೀರೇಶ್ವರ ಬ್ಯಾಂಕ್ನಲ್ಲಿ ಕೊಟ್ಟರೆ ಲಾಭ ಮಾಡಿರಿ. ಆ ಲಾಭ ಒಂದು ಪರ್ಸೆಂಟ್ ತಂದಿರಿ ಬ್ಯಾಂಕ್ ಹಾಕಿರಿ. DCC ಬ್ಯಾಂಕಿಗೆ ರೈತರಿಗೆ ಅನುಕೂಲ ಆಗಲಿ, ಒಳ್ಳೇದಾಗಲಿ. ಎಲ್ಲ ರಾಜಕಾರಣಿಗಳು ಮಾಡಲಿ ಅದನ್ನು. ಸಹಕಾರ ಬ್ಯಾಂಕ್ ಕಟ್ಟೋದೈತಿ, ಶುಗರ್ ಫ್ಯಾಕ್ಟ್ರಿ ಕೊಡೋದು, ಶುಗರ್ ಫ್ಯಾಕ್ಟ್ರಿ ದುಡ್ಡು ಜೂಬ್ ಆಗೋದು ಎಲ್ಲ ನೋಡಿದ್ವಿ ನಾವು. ಅಪೆಕ್ಸ್ ಬ್ಯಾಂಕ್ ಆಗಿರ್ಬೋದು, ನಿಮ್ಮ ಬ್ಯಾಂಕ್ ಆಗಿರ್ಬೋದು, ಎಷ್ಟೋ ಬ್ಯಾಂಕ್ ದುಡ್ಡು ಹೋದಂಥದ್ದು, ಎಷ್ಟೋ ಸಹಕಾರ ಬ್ಯಾಂಕ್ ದುಡ್ಡು ಹೊಡ್ಕೊಂಡು ಹೋದವ್ರು ಇದ್ದಾರೆ. ಅದು ಯಾರು? ರೈತರು ಹೊಡ್ಕೊಂಡು ಹೋಗಿದಾರ? ಇಲ್ಲ. ರೈತರು ತುಂಬಲಿಕ್ಕಾಗಲಾರ್ದಕ್ಕೆ ಒಪ್ಪಿಕೊಳ್ತಾರೆ. ತಮ್ಮ ಭೂಮಿ ನಿಮಗೆ ಜಾಮೀನು ಕೊಟ್ಟಿರ್ತಾರೆ. ಅವರು ಮಾರ್ಟ್ಗೇಜ್ ಮಾಡಿರ್ತಾರೆ. ಭೂಮಿಗಳು ಮಾರಿ ತೊಗೊಳಪ್ಪ ನಮ್ಗೆ ಕೊಟ್ಟಿರ್ತಾರೆ ಪಾಪ ಅವರು.